ಮಟನ್ 120. 120 ರೂಪಾಯಿ ಮಟನ್. ಇದೇ ಫೇಮಸ್ ಅನ್ಸುತ್ತೆ, ಇದೇ ಜಾಸ್ತಿ ಮಾಡ್ಕೊಂಡ್ ಬಂದಿದ್ದೀರಾ. ಆಲ್ಮೋಸ್ಟ್ ಚಿಕನ್ ಅಲ್ವಾ ಎಲ್ಲ ಕಡೆ. ಅದೇನಾ ಎಷ್ಟು ಸರ್ ಚಿಕನ್? ಚಪಾತಿ, ಪರೋಟ, ಮುದ್ದೆ, ರೈಸು, ಅದಕ್ಕೆ ಚಿಕನ್ನು, ಬೋಟಿ, ಮಟನು, ತಲೆ ಮಟನು, ಬ್ಲೆಡ್ಡು, ಮೊಟ್ಟೆ. ಅಟ್ಲೀಸ್ಟ್ ನೀವು ಸಿಲ್ವರ್ ಪೇಪರ್ ಆದ್ರೂ ಯೂಸ್ ಮಾಡ್ತಿದ್ದೀರಾ. ಎಲ್ಲ ಕಡೆ ಪೇಪರ್ ಕವರ್ ಯೂಸ್ ಮಾಡ್ತಾರೆ. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು. ನಾವು ಇವತ್ತು ಬೆಳಿಗ್ಗೆ 10 ಗಂಟೆಗೆ ನಾನ್ ವೆಜ್ ಸ್ಟ್ರೀಟ್ ಫುಡ್ಗೆ ಬಂದಿದ್ದೀವಿ. ತುಮಕೂರು ರೋಡು ಅಂಚೆಪಾಳ್ಯ ನೈಸ್ ರೋಡ್ ಸ್ಟಾರ್ಟಿಂಗ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇರೋಂಥದ್ದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹೋಟೆಲ್ ಅಂತ ಹೇಳ್ಬಿಟ್ಟು. ಇಲ್ಲಿ ಚಿಕ್ಕ ಹುಡುಗರು ಚಿಕ್ಕ ಹುಡುಗರು ಅಂದರೆ ಒಂದು 22-23 ವರ್ಷ ನಾನ್ ವೆಜ್ ಸ್ಟ್ರೀಟ್ ಫುಡ್ ನಡ್ಸ್ಕೊಂಡು ಹೋಗ್ತಿರೋಂಥದ್ದು. ರೋಡ್ ಸೈಡಲ್ಲಿ ಕೊಟ್ಟರು ರಾಯಲ್ ಆಗಿ ಕೊಡ್ತಿರೋಂಥ ಒಂದು ಊಟ. ಸೊ ಇಲ್ಲಿ ನಿಮಗೆ ನಾನ್ ವೆಜ್ ಊಟ ಸಿಗುತ್ತೆ. ಚಿಕನ್ನು, ಮಟನ್ನು, ಮುದ್ದೆ, ಚಪಾತಿ, ರೈಸ್ ಈ ಥರ ಸಿಗುತ್ತೆ. ಬೆಳಿಗ್ಗೆ ನಿಮಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು 3-4 ಗಂಟೆವರೆಗೂ ಇರೋವರೆಗೂ ಊಟ ಇರೋವರೆಗೂ ನಡ್ಸ್ಕೊಂಡು ಹೋಗ್ತಿರೋಂಥ ಜಾಗ ಇದು. ಅಪ್ಪೇ, ಈ ಹೋಟ್ಲಿಗೆ ಓನರ್ ಯಾರು? ನೀವಾ ಇವ್ರ? ಒಟ್ಲಲ್ಲಿ ನೀವೇನಾ? ಎಷ್ಟು ಏಜು ನಿಮ್ಗೆಲ್ಲ? 25-23. ಅಡುಗೆ ಎಲ್ಲ ಯಾರು ಮಾಡೋದು? ನಮ್ಮಪ್ಪ ನಮ್ಮಮ್ಮ. ಮತ್ತೆ ಇವ್ರು ಇಲ್ಲಿ ಬರಲ್ವಾ ಅವರು? ಇಲ್ಲ, ಅವರು ರೆಡಿ ಮಾಡ್ಕೊಡ್ತಾರೆ ಅಷ್ಟೇ, ನಾವು ಇಲ್ಲಿ ಎಲ್ಲ ಮಾಡೋದು. ಇದು ಎಷ್ಟು ವರ್ಷದಿಂದ ಇದೆ? 10 ವರ್ಷ ಆಯ್ತು. 10 ವರ್ಷದಿಂದ ನಿಮ್ಮ ಅಪ್ಪ ನಡೆಸ್ತಿದ್ರಾ? ಇವಾಗ ನೀವು ನಡೆಸ್ತಿರೋದು ಎಷ್ಟು ವರ್ಷದಿಂದ? 2-3 ವರ್ಷದಿಂದ ನಾವು ಮಾಡ್ಕೊತಿದೀವಿ. ನಮ್ಮಪ್ಪ ಅವಾಗಿಂದ ಬರ್ತಾ ಇಲ್ಲ. ಒಟ್ಟಿನಲ್ಲಿ ಅಡುಗೆ ಮಾಡೋದೆಲ್ಲ ಅವರೇ? ನೀವು ಮಾಡಲ್ವಾ? ಕಲ್ತಿದ್ರ ಹೆಂಗೆ? ಎಲ್ಲ ಬರುತ್ತೆ, ನಾವು ಮಾಡಲ್ಲ, ಅವರೇ ಮಾಡ್ತಾರಲ್ಲ. ಅವರೇ ಮಾಡ್ತಾರೆ. ನಿಮ್ಮ ಹೆಸರೇನು? ನಾವು ಅಭಿಷೇಕ್ ಅಂತ. ಇವ್ರ ಹೆಸರು? ಅಜಯ್. ಅಭಿಷೇಕ್ ಅಣ್ಣ ತಂದಿರಾ? ಓ, ಎಲ್ಲಿ ನಿಮ್ಮ ಮನೆ? ಇಲ್ಲೇ ಮಾಧವರನ್ನು. ಮಾಧವರ ಹತ್ರ. ಸೂಪರ್. ಎಲ್ಲ ಫ್ರೆಶ್ ಐಟಮು? ಎಲ್ಲ ಅವತ್ತೇ. ಏನೇನು ಸಿಗುತ್ತೆ ನಾರ್ಮಲ್ ಆಗಿ ನಿಮ್ಮ ಹತ್ರ? ಚಪಾತಿ, ಪರೋಟ, ಮುದ್ದೆ, ರೈಸು, ಚಿಕನ್, ಬೋಟಿ, ಮಟನು, ತಲೆ ಮಟನು ಎಲ್ಲ ಸಿಗುತ್ತೆ. ಏನ್ ರೇಟ್? ಚಿಕನ್ ರೈಸ್ ಎಲ್ಲ ತಗೊಂಡ್ರೆ 100 ರೂಪಾಯಿ ಆಗುತ್ತೆ. ಚಿಕನ್ ಬರೀ 60, ಬೋಟಿ 70, ತಲೆ ಮಟನ್ 90, ಮಟನ್ 120. 120 ರೂಪಾಯಿ ಮಟನ್? ಪರವಾಗಿಲ್ವಾ? ಎಲ್ಲ ಕಡಿಮೆ. ಎಷ್ಟು ಪೀಸ್ ಕೊಡ್ತೀರಾ? 6 ಪೀಸ್ ಬರುತ್ತೆ. ಸಾಕು, ಸೂಪರ್. ಹಂಗಾರೆ 6 ಪೀಸ್ ತಲೆ ಮಟನ್ 6 ಪೀಸ್ ಬರುತ್ತೆ. ಅದು 90. 150 ರೂಪಾಯಿ ಇದ್ರೆ ಮುದ್ದೆ ಮಟನ್ ಊಟ 160 ರೂಪಾಯಿ. 160 ರೂಪಾಯಿ. ರೈಸು ಕೊಡ್ತೀರಾ? ಒಂದ್ ಮುದ್ದೆ, ಹಾಫ್ ರೈಸು, ಮಟನ್ ಸೇರಿ 160 ರೂಪಾಯಿ ಆಗುತ್ತೆ. ಚಿಕನ್ ಊಟ 100 ರೂಪಾಯಿ. 100 ರೂಪಾಯಿ ಆಗುತ್ತೆ. ಸೂಪರ್. ಹಾಗಾದ್ರೆ ಬೋಟಿ ಊಟ 110 ರೂಪಾಯಿ ಆಗುತ್ತೆ. ತಲೆ ಮಟನ್ ಚಿತ್ರಾನ್ನನೂ ಇದೆ. ಅದು ಬೆಳಿಗ್ಗೆ ಹೊತ್ತು, ಬೆಳಿಗ್ಗೆ 6ರಿಂದ 10:30ವರೆಗೂ ನಾಷ್ಟ ಇರುತ್ತೆ. ಅದು ಇಡ್ಲಿ, ದೋಸೆ, ಪೂರಿ, ರೈಸ್ ಬಾತು, ಚಿತ್ರಾನ್ನ ಅಂತ ಎಲ್ಲ ಇರುತ್ತೆ. ಇದೇ ಗಾಡಿ? ಇದೆ. ಯಾರು ಅದನ್ನೆಲ್ಲ ಮಾಡೋದು? ಅದು ಅವರೇನೆ ಮಾಡೋದು. ಅವ್ರು ಮಾಡ್ಕೊಂಬಂದು ಇಟ್ಬಿಟ್ಟು ಹೋಗಿ ಅಡಿಗೆ ಮಾಡ್ತಾ ಇರ್ತಾರೆ. ನಾವು ಅಷ್ಟೊತ್ತಿಗೆ ಖಾಲಿ ಮಾಡ್ಕೊಂತೀವಿ. ಒಟ್ಟಿನಲ್ಲಿ ರೆಸ್ಟ್ ಇಲ್ಲ. ರೆಸ್ಟ್ ಇಲ್ಲ. 4 ಗಂಟೆವರೆಗೂ ಇಲ್ಲ. ಸೂಪರ್. ಪರವಾಗಿಲ್ಲ. ಓಕೆ, ಅಡ್ರೆಸ್ ಹೇಳ್ಬಿಡಿ ಎಕ್ಸಾಕ್ಟ್ ಆಗಿ. ಇದು ಮಾಧವರ ಅಂಚೆಪಾಳ್ಯ ನೈಸ್ ರೋಡ್ ಸ್ಟಾರ್ಟಿಂಗ್, ತುಮಕೂರು ರೋಡ್. ಟೈಮಿಂಗ್ಸ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ವೆಜ್ಜು, 10ರಿಂದ 4 ನಾನ್ ವೆಜ್ಜು. ಸೂಪರ್. ಎಲ್ಲ ನಾಟಿ ಸ್ಟೈಲಾ? ಎಲ್ಲ ಮನೆ ಊಟ. ನೋಡ್ರಪ್ಪ, 120 ರೂಪಾಯಿ ಅಂತ ಮಟನು, 60-70 ರೂಪಾಯಿಗೆಲ್ಲ ಚಿಕನ್ ಸಿಗುತ್ತೆ. ಬೋಟಿ, ತಲೆ ಮಾಂಸ 70-80 ರೂಪಾಯಿ, 90 ರೂಪಾಯಿ. 150-160 ರೂಪಾಯಿ ಇದ್ರೆ ಮಟನ್ ಊಟ ತಿನ್ಕೊ ಹೋಗ್ಬೋದು. 100 ರೂಪಾಯಿ ಇದ್ರೆ ಚಿಕನ್ ಊಟ ತಿನ್ಕೊ ಹೋಗ್ಬೋದು. ಒಳ್ಳೆ ಅಫೋರ್ಡಬಲ್ ಅಲ್ಲಿ ಕೊಡ್ತಿದ್ದಾರೆ. ನಾವು ಕೂಡ ಒಂದು ಒಳ್ಳೆ ಊಟ ಮಾಡ್ಕೊಂಡು ಬರ್ತೀವಿ. ವೆಯ್ಟ್ ಮಾಡಿ. ಇದು ಚಿಕನ್ನು 60 ರೂಪಾಯಿ ಪ್ಲೇಟು. ಚಿಕನ್ನೇ ಫಾಸ್ಟ್ ಮೂವಿಂಗ್ ಇಲ್ಲಿ. ಈ ಚಿಕನ್ನೇ ಜಾಸ್ತಿ ಹೊಡೋದು. ಎಲ್ಲ ಮಸಾಲ, ಸೊಪ್ಪು, ಪಾಲಕ್ಕು ಆ ಥರ ಯೂಸ್ ಮಾಡೋದು ಇದರಲ್ಲಿ. ತೆಗಿರಿ, ಫುಲ್ ತೆಗಿರಿ ನೋಡೋಣ. ದೊಡ್ಡ ತಪ್ಪಲೆ ಇದು. ಓಕೆ. 20 kg ಮಾಡ್ತೀರಾ? 20 kg ಬಾಯ್ಲ್ ಆಗುತ್ತೆ. 20 kg ಬಾಯ್ಲ್ ಮಾಡಿ. ಸೂಪರ್. ಮತ್ತೆ ಬೇರೆ ಇದು ಬೋಟಿ ಇದೆ. ಇದೆಲ್ಲ ಮನೆ ಮಸಾಲಾನೇ. ಈ ಕೆಂಪು ಮಸಾಲೆ. ಎಲ್ಲ ಫುಲ್ ಬೋಟಿ, ಎಲ್ಲ ಮಿಕ್ಸ್ ಬೋಟಿ. ಓಕೆ, ಸರಿ. ಇದು 70 ರೂಪಾಯಿ. 70 ರೂಪಾಯಿ. ಇದು ತಲೆ ಮಟನು. ಇದು 80 ರೂಪಾಯಿ. 90 ರೂಪಾಯಿ. 90 ರೂಪಾಯಿ. ಯಾಕೆ ತಲೆ ಮಟನ್ ಜಾಸ್ತಿ? ತಲೆ ಸಿಗಲ್ವಾ? ಇಲ್ಲ, ಕಾಸ್ಟ್ಲಿ ಇದು. ಹೌದಾ? ಓಕೆ. ಎಲ್ಲ ಮಿಕ್ಸು, ಮೇಕೆ, ಕುರಿ ಎಲ್ಲ ಮಿಕ್ಸು? ಇಲ್ಲ, ಬರೀ ಮೇಕೆ ಅಷ್ಟೇ, ಕುರಿ ಹಾಕಲ್ಲ. ಕುರಿ ಹಾಕಲ್ವಾ? ಪಕ್ಕ? ಎಲ್ಲ ಮೇಕೆ. ಮಟನಿಂದ ಹಿಡಿದು, ತಲೆಯಿಂದ ಹಿಡಿದು, ಬೋಟಿಯಿಂದ ಹಿಡಿದು ಎಲ್ಲ ಮೇಕೆನೆ. ಎಲ್ಲ ಒಂದೇ ಅಂಗಡಿಯವರೇ ಕೊಡೋದೆಲ್ಲ, ಚಿಕನ್, ಮಟನ್ ಎಲ್ಲ. ಓಕೆ. ಎಲ್ಲ ಇಲ್ಲೇ ನಮ್ಮೂರಲ್ಲೇನು. ಸೂಪರ್. ಎಲ್ಲ ಅಪ್ಪ ಮಕ್ಕಳೇ ಕೊಡೋದು ಅದನ್ನು. ಚಿಕನ್, ಮಟನ್ ಮಾತ್ರ 120 ರೂಪಾಯಿ. ಇದು ರಾಗಿ ಮುದ್ದೆ. ಓಕೆ. ಇದು 20 ರೂಪಾಯಿ. ಮಂಡ್ಯ ರಾಗಿನಾ? ಹೊಲ ಗದ್ದೆ ಇದೆಯಾ ನಿಮ್ದು? ಇದೆ. ವೆಜ್ ಅಲ್ಲಿ ಏನೋ ಸಾಂಬಾರ್ ಇತ್ತಲ್ಲ? ಬಿಟ್ರೆ ಸೊಪ್ಪು ಸಾಂಬಾರ್ ಇದೆ. ಗುರುವಾರ ಶನಿವಾರ ಮಾತ್ರ ಸೊಪ್ಪು ಸಾಂಬಾರ್ ಇರುತ್ತೆ. ಇನ್ನು ಮಿಕ್ಕಿ ದಿವಸ ಎಲ್ಲ ಬೇಳೆ ಸಾರು ಇರುತ್ತೆ. ಓಕೆ, ಸೂಪರ್. ಮಾಮೂಲಿ ರಸಮ್ ಡೈಲಿ ಇರುತ್ತೆ. ಎಲ್ಲ ಮನೆ ರಸಮ್ಮು, ಮನೆ ಊಟ. ಸೂಪರ್. ಬಿಟ್ರೆ
ಮೊಟ್ಟೆ ಇರುತ್ತೆ. ಮೊಟ್ಟೆ ಓ ಹಾ. ಬಕೆಟ್ ಗಟ್ಟಲೆ ಮೊಟ್ಟೆ ಇಟ್ಟಿದ್ದೀರಾ? ಹಾ, ಪರವಾಗಿಲ್ಲ. 6 ಕ್ರೇಟ್ ಮೊಟ್ಟೆ ಇರುತ್ತೆ. Okay. 180 ಮೊಟ್ಟೆ ಬಿಟ್ರೆ ವೈಟ್ ರೈಸ್ ಇರುತ್ತೆ. ಹಾಂ, ವೈಟ್ ರೈಸ್ ಕಾಲಿದಂಗೆ ಮಾಡ್ಕೋತೀರಾ? ಖಾಲಿ ಆದಂಗೆ ಎಕ್ಸ್ಟ್ರಾ ಇಲ್ಲಿ ಆಗ್ತಾ ಇರುತ್ತೆ. ಓ ರೆಡಿ ಇದೆ, ಹಾ, ಸ್ಟವ್ ಇಲ್ಲೇ ಇದೆ. ಬಿಟ್ರೆ ಚಪಾತಿ ಪರೋಟ ಇರುತ್ತೆ. ಇದೆಲ್ಲ ಹೆಂಗೆ ಇಲ್ಲೇ ಮಾಡೋದ ರೊಟ್ಟಿನ? ಇದೆಲ್ಲ ರೆಡಿಮೇಡು, ಅಂದ್ರೆ ಎಲ್ಲ ಇಲ್ಲಿ ಇನ್ನೊಂದ್ಸತಿ ಬಾಯ್ಲ್ ಮಾಡ್ಕೊಡ್ತೀವಿ. ಇದು ಚಪಾತಿ ಪರೋಟ 20 ರೂಪಾಯಿ, 20 ರೂಪಾಯಿ ಸೇಮ್ ಪರೋಟ. ಇದು ಕೆಳಗೆ ಚಪಾತಿ, 2 2 in 1. ಏನಾಗ್ಲಿ ವೈಟ್ ರೈಸ್ಗೆ? ಇನ್ನೊಂದಕ್ಕೂ ಚಿಕನ್ ಏನಾ? ಇವ್ರಿಗೆ ನಮ್ಮ ಡೈಲಿ ಕಸ್ಟಮರ್ ಅವರು. ಬೋಟಿನ ಕಲೆ ಮಟನ ಮಟನ್ ಖಾಲಿ. ನೋಡು ಗುರು, ಇಷ್ಟು ಮಟನು 120 ರೂಪಾಯಿ, 160 ರೂಪಾಯಿಗೆ ಇಷ್ಟು ಊಟ. ಹಾಫ್ ರೈಸು ಒಂದು ಮುದ್ದೆ ಇಷ್ಟು 160 ರೂಪಾಯಿ. ಹೊಟ್ಟೆ ತುಂಬ ಮಟನ್ ಊಟನೇ ಸಿಕ್ಬಿಡ್ತದಲ್ಲಪ್ಪ ಇಲ್ಲಿ. ಸಾಕಾಗಿದೆ ಚರ್ಬಿ ಮಟನ್ ಗುರು. ಮಟನ್ ಮಾತ್ರ ಏಳೇ ಮಟನ್ ಗುರು. ಸೇರೋ ಮಾತ್ರ ಸಖತ್ ಬಾಯಲ್ಲಿ ನೀರು ಬರ್ತಾ ಇದೆ ನೋಡ್ತಿದ್ರೇ. ಅಲ್ಟಿಮೇಟ್ ಆಗಿದೆ ಮಟನ್ನು. ಶೇರ್ವಾ ಮಾತ್ರ ಸಕ್ಕತ್ತಾಗಿದೆ. ಮನೆಗಳಲ್ಲೂ ಇಷ್ಟು ಚೆನ್ನಾಗಿ ಮಾಡ್ತಾರಿಲ್ಲ ಗೊತ್ತಿಲ್ಲ ಗುರು. ಒಳ್ಳೆ ಚರ್ಬಿ ಇರೋ ಮಟನ್ ಹಾಕಿರ್ತಾರಲ್ಲ, ಆ ಚರ್ಬಿದು ಫ್ಲೇವರ್ ಮಾತ್ರ ಯಥೇಚ್ಛವಾಗಿ ಸಿಗುತ್ತೆ ನೋಡಿ. ಇದೆಲ್ಲ ಚರ್ಬಿನೇ, ಚರ್ಬಿ ಮಟನು ಪ್ಲಸ್ ಚರ್ಬಿ ಎರಡೂ ತಿನ್ನಬೇಕು, ಅವಾಗೆ ಮಜಾ. ಸಕ್ಕತ್ತಾಗಿದೆ. ಮುದ್ದೆಗೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಗ್ರೇವಿ, ಗಟ್ಟಿಯಾಗಿರೋ ಗ್ರೇವಿ. ಆಹಾ ಹಾ ಹಾ. ಹೊರ್ತಾ ಇಲ್ವಾ ನೀವೇ ಹೇಳಿ. ಮಟನ್ ಮಾತ್ರ ಸಿಕ್ಕಾಬಟ್ಟೆ ಸಾಫ್ಟಾಗಿ, ಆ ಒಂದು ಫ್ಲೇವರ್ ಇದೆ, ಆ ಫ್ರೆಶ್ನೆಸ್ ಮಟನಲ್ಲಿ ಸಕ್ಕತ್ತಾಗಿ ಸಿಗುತ್ತೆ. ಗ್ರೇವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸಿಕ್ಕಾಬಟ್ಟೆ ಆ ಬಾಯಿಗೆ ಫ್ಲೇವರ್ ಸಕ್ಕತ್ತಾಗಿ ಸಿಗುತ್ತೆ ಗುರು. ಇದು ತಲೆ ಮಾಂಸ, ಬೋಟಿ, ಚಿಕನು ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ ನಾನು. ಚಿಕನ್ ನೋಡಪ್ಪ, ಇದೇ ಜಾಸ್ತಿ ಫಾಸ್ಟ್ ಮೂವಿಂಗ್ ಇಲ್ಲಿ ಚಿಕನ್. ಗ್ರೇವಿ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ, ರೈಸ್ಗೆ ಮುದ್ದೆಗೆ ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ತಪ್ಪೆಗಟ್ಟಲೆ ಮಾಡಿಕೊಂಡಿದ್ದೀರಿ ಇದನ್ನು. ಸೊಪ್ಪು ಜಾಸ್ತಿ ಹೋಗಿದೆ, ಫ್ಲೇವರ್ ಜಾಸ್ತಿ ಸಿಗುತ್ತೆ ನಿಮಗೆ. ಸೊಪ್ಪು ಫ್ಲೇವರ್ ಚೆನ್ನಾಗಿದೆ, ಗ್ರೇವಿ ಫ್ಲೇವರು. ತಲೆ ಮಾಂಸ ಜಾಸ್ತಿ ಬೆಂದಿಲ್ಲ ಗುರು. ನಾರ್ಮಲಾಗಿ ಎಲ್ಲ ಕಡೆ ತಲೆ ಮಾಂಸ ಹಿಂಗೆ ಅಂದರೆ ಫುಲ್ಲು ಮ್ಯಾಶ್ ಆಗೋಗುತ್ತೆ. ಆಗೋದು ನುಂಗಬೇಕು ತಲೆ ಮಾಂಸನ. ಆಹಾ, ಖಾರವಾಗಿದೆ ತಲೆ ಮಾಂಸ. ಇಷ್ಟು ದಪ್ಪ ಇರುತ್ತೆ ಪೀಸು. ತೊಗೊಂಡು ಟ್ರೈ ಮಾಡಿದ್ರೆ ಹೆಂಗಿರುತ್ತೆ ನೋಡೋಣ. ಬೋಟಿ ಫ್ಲೇವರ್ ಜಾಸ್ತಿ ಸಿಗುತ್ತೆ, ಬಟ್ ನನಗೆ ತಲೆ ಮಾಂಸ ಸ್ವಲ್ಪ ಚೆನ್ನಾಗಿದೆ, ಇಷ್ಟ ಆಯಿತು. ಮನೆಗಳಲ್ಲಿ ಹಿಂಗೆ ಬೇಯಿಸೋದು ಚೆನ್ನಾಗಿದೆ. ತಲೆ ಮಾಂಸದ್ದು ಫ್ಲೇವರು ಸಕ್ಕತ್ತು ಇಷ್ಟ ಆಯಿತು. ಚಿಕನು ಸಕ್ಕತ್ತಾಗಿದೆ. ಆಮೇಲೆ ಇಲ್ಲಿ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡ್ತಾರೆ ಗುರು. ಕವರು ನಾರ್ಮಲಾಗಿ ಪ್ಲಾಸ್ಟಿಕ್ ಕವರ್ ಹಾಕಲ್ಲ, ಈ ಕವರ್ ಹಾಕ್ಕೊಡ್ತಾರೆ. ಆಮೇಲೆ ಜಾಗರು ಅಷ್ಟೇ ಚೆನ್ನಾಗಿದೆ, ನೀಟಾಗಿದೆ. ಫ್ಯಾಮಿಲಿಗಳು ಬಂದು ಟ್ರೈ ಮಾಡ್ಬೋದು. ಸ್ಟ್ರೀಟ್ ಫುಡ್ ಅಂದರೆ ನಾರ್ಮಲಾಗಿ ಫ್ಯಾಮಿಲಿಗಳು ಬರೋದಕ್ಕೆ ಇಷ್ಟಪಡಲ್ಲ, ಬಟ್ ಇಲ್ಲಿ ಆರಾಮಾಗಿ ಫ್ಯಾಮಿಲೀಸ್ ಬಂದು ಕುತ್ಕೊ ತಿನ್ಬೋದು. ಆಮೇಲೆ ಜಾಸ್ತಿ ನಿಮಗೆ ಡ್ರೈವರ್ಗಳು ಮತ್ತು ಸುತ್ತಮುತ್ತ ಕೆಲಸಕ್ಕೆ ಹೋಗೋವಂಥವ್ರು, ಇಲ್ಲಿ ಈ ರೋಡಲ್ಲಿ ಹೋಗಿ ಬರೋವಂಥವ್ರು ಆರಾಮಾಗಿ ಬಂದು ತಿನ್ಕೊ ಹೋಗೋವಂಥ ಜಾಗ. ಸುತ್ತಮುತ್ತ ಬಂದರೆ ವಿಸಿಟ್ ಮಾಡಿ.
ಒಳ್ಳೆ ಅಫೋರ್ಡಬಲ್ ಪ್ರೈಸು, ಒಳ್ಳೆ ಊಟ, ರುಚಿಯಾಗಿರೋ ಊಟ. ಬಾಯ್. ಊಟ ತುಂಬ ಚೆನ್ನಾಗಿದೆ ಅಣ್ಣ. ಮಧ್ಯಾಹ್ನ ಹೊತ್ತು ತಿನ್ನೋದಕ್ಕೆ ಚಿಕನ್ ಹಾಕ್ಬೋದು, ರೈಸ್ ಹಾಕ್ಬೋದು, ತುಂಬ ಸೂಪರಾಗಿ ಕೊಡ್ತಾರೆ. ನಾನು ರೆಗ್ಯುಲರಾಗಿ ಇಲ್ಲೇ ಬಂದು ತಿನ್ನೋದು ನಾನು. ಯಾಕಂದರೆ ನಾನು ಇಲ್ಲೇ ನಮ್ಮದು ಕಂಪ್ನಿ ಇರೋದು ಇಲ್ಲೇ, ರೆಗ್ಯುಲರಾಗಿ ಈ ಕಡೆ ಓಡಾಡ್ತಾ ಇರ್ತೀನಿ. ಸುಮಾರು ಒಂದು 6-7 ತಿಂಗಳಿಂದ ರೆಗ್ಯುಲರಾಗಿ ಬರ್ತಾನೆ ಇರ್ತೀನಿ. ವಾರದಲ್ಲಿ ಹಂಗೂ ಹಿಂಗೂ ಇಲ್ಲ ಅಂದರೂ 4 ಸಲ ಆದರೂ ಬಂದೇ ಬರ್ತೀನಿ ಕಂಪಲ್ಸರಿ. ಪ್ರೈಸ್ ಎಲ್ಲ ಓಕೆ? ಓಕೆ, ಸೂಪರ್ ಆಗಿದೆ.